ಅಚಲ ಭಾರತಿ ಪ್ರಸ್ತುತಪಡಿಸುವ ವಿಜ್ಞಾನ ದರ್ಶನ. ಪಾಠ 7 ಜಲಮಾಲಿನ್ಯ ಸಂರಕ್ಷಣೆ. ಈ ಪಾಠವನ್ನು ಕಲಿತ ನಂತರ ನೀನು ನೀರಿನ ಮಾಲಿನ್ಯಕ್ಕೆ ಕಾರಣಗಳು ಮತ್ತು ಅದರ ದುಷ್ಪರಿಣಾಮಗಳನ್ನು ಅರಿಯುವೆ, ನೀರಿನಿಂದ ಹರಡುವ ರೋಗಗಳನ್ನು ಪಟ್ಟಿ ಮಾಡುವೆ, ನಿರ್ಜಲೀಕರಣದ ಕಾರಣಗಳು ಹಾಗೂ ಪುನರ್ಜಲೀಕರಣ ದ್ರಾವಣ ತಯಾರಿಕೆಯ ಕ್ರಮವನ್ನು ಅರಿಯುವೆ. ಇಲ್ಲಿ 2 ಲೋಟಗಳಲ್ಲಿ ನೀರಿದೆ. ನೀನು ಯಾವ ಲೋಟದ ನೀರನ್ನು ಕುಡಿಯುವೆ? ಏಕೆ? ಕಾಣ್ತಾ ಇದೆ ಮಕ್ಕಳೇ, ಚಿತ್ರ ನೋಡಿಯಲ್ಲಿ 2 ಲೋಟದಲ್ಲಿ ನೀರಿದೆ ಅಲ್ವಾ? ಎಡಗಡೆ ಲೋಟದಲ್ಲಿ ನೀರು ತಿಳಿಯಾಗಿದೆಯಾ? ಅದು ಇಲ್ಲ ಅಲ್ವಾ? ಬಲಗಡೆ ಲೋಟದ ನೋಡಿ ತಿಳಿಯಾಗಿದೆ ಅಲ್ವಾ? ಇಲ್ಲಿ ಯಾವ ಲೋಟದ ನೀರು ಕುಡಿತೀರಪ್ಪ ನೀವು? ಹೇಳಿ ನೋಡಂತೆ. ಹೌದು, ಬಲಗಡೆ ಲೋಟದ ನೀರೇ ಕುಡಿತೀರಿ ಎಲ್ಲಾರು ಅಲ್ವಾ? ಯಾಕೆಂದ್ರೆ ಅದು ತಿಳಿಯಾದ ನೀರು, ಶುದ್ಧವಾದ ನೀರು ಅಂತ ನಮಗೆ ಕಾಣುತ್ತೆ. ಬಲಗಡೆದು ಶುದ್ಧವಾಗಿದೆ, ಎಡಗಡೆ ಇರೋದು ಅಶುದ್ಧ ನೀರು ಅಲ್ವಾ? ತಿಳಿಯಾಗಿಲ್ಲ, ಒಂಥರ ಕೆಂಪು ಬಣ್ಣ ಇದೆ ಅದಲ್ಲಿ ಅಲ್ವಾ? ನಾವು ವಿವಿಧ ಕೆಲಸಗಳಿಗೆ ಬಾವಿ, ಕೆರೆ, ನದಿ ಇತ್ಯಾದಿ ವಿವಿಧ ಆಕಾರಗಳ ನೀರನ್ನು ಬಳಸುತ್ತೇವೆ ಎಂದು ನಿನಗೆ ಗೊತ್ತು. ನಾವು ನಮ್ಮ ದಿನನಿತ್ಯಕ್ಕೆ ನೀರಿನ ಅಗತ್ಯ ಇರುತ್ತಲ್ಲ, ಆ ಬೇರೆ ಬೇರೆ ಕೆಲಸಗಳಿಗೆ ನೀರು ಎಲ್ಲಿಂದ ಸಿಗುತ್ತೆ ನಮಗೆ? ಬಾವಿ ಆಗಿರ್ಬೋದು, ಕೆರೆ ಆಗಿರ್ಬೋದು, ನದಿ ಇತ್ಯಾದಿ ಬೇರೆ ಬೇರೆ ನೀರಿನ ಆಕಾರಗಳಿಂದ ನಾವು ನೀರನ್ನು ಬಳಸುತ್ತೇವೆ ಅಲ್ವಾ ಮಕ್ಕಳೇ? ಇದೆಲ್ಲ ನೀವು ಹಾಗೆ ತಿಳ್ಕೊಂಡಿದ್ದೀರಾ, ಗೊತ್ತಲ್ವಾ ನಿಮ್ಗೆ? ಅಲ್ಲಿ ಚಿತ್ರ ನೋಡಿ, ಬಾವಿಯಿಂದ ನೀರು ಸೇರ್ತಾ ಇದ್ದಾರೆ. ಈ ಕಡೆ ಪಕ್ಕದಲ್ಲಿ ನೋಡಿ ನದಿ ಹರಿತಾ ಇದೆ, ಅಲ್ಲಿಂದ ನೀರು ತಗೊಂಡು ಅಲ್ಲಿ ಗಿಡಗಳಿಗೆ ಒಬ್ಳು ಹುಡುಗಿ ಹಾಕ್ತಾ ಇದ್ದಾಳೆ, ಹುಡುಗ ಕುಡಿತಾ ಇದ್ದಾನೆ, ಅಲ್ಲಿ ಯಾವುದೋ ಒಂದು ಪ್ರಾಣಿ ಕೂಡ ನೀರು ಕುಡಿತಾ ಇದೆ ಅಲ್ವಾ? ನಿನ್ನ ಮನೆಯಲ್ಲಿ ಕುಡಿಯಲು ಹಾಗೂ ಅಡಿಗೆ ಮಾಡಲು ಉಪಯೋಗಿಸುವ ನೀರನ್ನು ಎಲ್ಲಿಂದ ತರುತ್ತಾರೆ? ನಿಮ್ಮ ಮನೆಗಳಲ್ಲಿ ಕುಡಿಯೋದಿಕ್ಕೆ ಅಥವಾ ಅಡಿಗೆ ಮಾಡೋದಿಕ್ಕೆ ನೀರು ಬಳಸ್ತಾರಲ್ಲ, ಆ ನೀರು ಎಲ್ಲಿಂದ ಬರುತ್ತೆ? ಬರೀರಿ ನೋಡಿ, ಯೋಚನೆ ಮಾಡಿ. ಅದು ನಿಮ್ಮ ಕೊಳಾಯಿನಲ್ಲಿ ಬರುತ್ತಾ ಅಥವಾ ಬಾವಿಯಿಂದ ಸೇದ್ಕೊಂಡ್ ತರ್ತೀರಾ ಅಥವಾ ಬೇರೆ ಎಲ್ಲಿಂದ ತರ್ತೀರಾ? ಯೋಚನೆ ಮಾಡಿ ಬರೀರಿ, ಆಯ್ತಾ? ಓದಿ ತಿಳಿ. ನೀರು ಕುಡಿಯಲು ಯೋಗ್ಯವಲ್ಲ ಅಥವಾ ನೀರು ಕುಡಿಯಲು ಚೆನ್ನಾಗಿಲ್ಲ ಎಂದರೆ ನೀರು ಶುದ್ಧವಾಗಿಲ್ಲ, ನೀರು ಮಲಿನಗೊಂಡಿದೆ ಎಂದರ್ಥ. ನಾವು ಅವಾಗ ಬಳಸ್ತೀವಲ್ಲ ಪದಗಳು, ನೀರು ಕುಡಿಯಲು ಯೋಗ್ಯವಲ್ಲ ಅಥವಾ ನೀರು ಕುಡಿಯಲು ಚೆನ್ನಾಗಿಲ್ಲ ಅಂತ ಅಂತೀವಲ್ಲ, ಅರ್ಥ ಏನು? ಏನರ್ಥ ಅಂದ್ರೆ ನೀರು ಶುದ್ಧವಾಗಿಲ್ಲ. ಅಲ್ಲಿ ನೋಡಿ ಬಲಗಡೆ ಚಿತ್ರ ಕಾಣ್ತೀಯಲ್ವಾ? ಗಾಜಿನ ಲೋಟದಲ್ಲಿ ನೀರು ಶುದ್ಧವಾಗಿದೆಯಾ ಮಕ್ಕಳೇದು? ಇಲ್ಲ, ಅಶುದ್ಧವಾಗಿದೆ ಅಲ್ವಾ? ಒಂಥರ ಬಣ್ಣ ಬಣ್ಣ ಕಾಣ್ತಾ ಇದೆ ಒಳಗಡೆಯಲ್ಲಿ. ಹಾಗಾಗಿ ಇದು ಶುದ್ಧವಾದ ನೀರಲ್ಲ ಇದು. ಹಾಗಾಗಿ ಇದಕ್ಕೆ ನೀರು ಕುಡಿಯಲು ಯೋಗ್ಯವಲ್ಲ ಅಥವಾ ಇದು ಕುಡಿಯಲು ಚೆನ್ನಾಗಿಲ್ಲ ಅಂತ ಹೇಳ್ತೀವಿ ನಾವು. ಈ ನೀರು ಮಲಿನಗೊಂಡಿದೆ ಅಂತ ಅರ್ಥ ಇದು ಅಲ್ವಾ? ಅಶುದ್ಧವಾಗಿದೆ ಅಂದ್ರೆ ಮಲಿನಗೊಳ್ಳೋದು ಅಂತ. ನೀರಿನಲ್ಲಿ ಮಣ್ಣಿನ ಕಣಗಳು, ಕಸಕಡ್ಡಿಗಳು, ಕಣ್ಣಿಗೆ ಕಾಣುವ ಮತ್ತು ಕಾಣದ ಕ್ರಿಮಿಕೀಟಗಳು. ನೋಡಿ ಮಕ್ಕಳೇ, ಬಲಗಡೆ ನೋಡಿ ಚಿತ್ರದಲ್ಲಿ ನೀರಲ್ಲಿ ಏನೋ ಮೇಲ್ಗಡೆ ತೇಲ್ತಾ ಇದೆ ಅಲ್ವಾ? ಈ ತರ ಮಣ್ಣಿನ ಕಣಗಳಿರುತ್ತೆ, ಕೆಲಸತಿ ಬೇರೆ ಕಸ ಕಡ್ಡಿಗಳಿರುತ್ತೆ. ಆಮೇಲೆ ಕೆಲಸತಿ ಕಣ್ಣಿಗೆ ಕಾಣುವಂಥದ್ದು ಮತ್ತೆ ಕಣ್ಣಿಗೆ ಕಾಣದೇ ಇರುವಂತ ಕ್ರಿಮಿಕೀಟಗಳು. ಕೆಳಗಡೆ ಚಿತ್ರ ನೋಡಿ ಕಾಣ್ತಾ ಇದೆ ಅಲ್ವಾ? ಆ ಒಂದು ನೀರಿನ ಹನಿನಲ್ಲಿ ಒಳಗಡೆ ಯಾವುದೋ ಕ್ರಿಮಿ ಕೀಟಗಳನ್ನೆಲ್ಲ ಕಾಣ್ತಾ ಇದೆ ಅಲ್ಲಿ. ಈ ತರ ಕ್ರಿಮಿ ಕೀಟಗಳಿರುತ್ತೆ. ಇವೆಲ್ಲ ಏನಾಗುತ್ತೆ? ನೀರು ಮಲಿನಗೊಳ್ಳುತ್ತೆ ಅಂತಂತೀವಿ. ಇಷ್ಟೇನಾ? ಇಲ್ಲ, ಇನ್ನೂ ಇದೆ, ನೋಡೋಣಂತೆ ಬನ್ನಿ. ಪಾತ್ರೆ ಮತ್ತು ಬಟ್ಟೆಗಳನ್ನು ತೊಳೆದಾಗ ಬರುವ ಕಶ್ಮಲ. ನೋಡಿ ಮಕ್ಕಳೇ, ನೀವು ನೋಡಿರ್ಬೋದು ನಿಮ್ ಹಳ್ಳಿಗಳಲ್ಲೆಲ್ಲ ಅಲ್ವಾ? ಈ ತರ ಕೆರೆಗಳಲ್ಲಿ ಅಥವಾ ನದಿ ಪಕ್ಕದಲ್ಲಿ ಬಂದು ಪಾತ್ರೆ ಅಥವಾ ಬಟ್ಟೆಗಳನ್ನೆಲ್ಲ ತೊಳಿತಿರ್ತಾರೆ ಅಥವಾ ಒಗಿತಿರ್ತಾರೆ. ಅಲ್ಲಿ ನೋಡಿ ಕೆಳಗಡೆ ಚಿತ್ರ ಕಾಣ್ತಿದೆ ಅಲ್ವಾ? ನೋಡಿ, ಇಲ್ಲಿ ಪಾತ್ರೆ ತೊಳಿತಿದ್ದಾರೆ, ಈ ಕಡೆ ಬಲ್ಗಡೆ ಬಟ್ಟೆ ಒಗಿತಿದ್ದಾರೆ. ಅವೆಲ್ಲ ಮಾಡಿದಾಗ ಏನಾಗುತ್ತೆ?
ಆ ಕೊಳೆ ಅಥವಾ ಕಶ್ಮಲ ಅಂತಂತೀವಲ್ಲ, ಅದೆಲ್ಲ ಎಲ್ಲಿಗೆ ಸೇರ್ಕೊಳತ್ತೆ ಮಕ್ಕಳೇ? ಮತ್ತೆ ನೀರಿಗೆ ಸೇರ್ಕೊಳತ್ತೆ ಅಲ್ವಾ? ಬೇಸಾಯಕ್ಕೆ ಬಳಸುವ ಕ್ರಿಮಿನಾಶಕಗಳು ಹಾಗೂ ರಸಗೊಬ್ಬರಗಳು. ನೋಡಿ ಮಕ್ಕಳೇ, ಬೇಸಾಯದಲ್ಲಿ ಬೇರೆ ಬೇರೆ ರೀತಿ ಕ್ರಿಮಿನಾಶಕಗಳು, ರಸಗೊಬ್ಬರಗಳೆಲ್ಲ ಬಳಸ್ತೀವಲ್ಲ. ನೋಡಿ ಎಡಗಡೆ ಚಿತ್ರದಲ್ಲಿ ಆ ಬೆಳೆ ಮೇಲೆ ಯಾವುದೋ ಒಂದು ಸಿಂಪಡಿಸ್ತಾ ಇದ್ದಾರೆ, ರಸಗೊಬ್ಬರ ಅಥವಾ ಕ್ರಿಮಿನಾಶಕ ಅಲ್ವಾ, ಅದು ಕ್ರಿಮಿನಾಶಕ ಎಲ್ಲ ಸಿಂಪಡಿಸ್ತಾ ಇದ್ದಾರೆ. ಈ ತರ ಕ್ರಿಮಿನಾಶಕಗಳಾಗಿರ್ಬೋದು ಅಥವಾ ರಸಗೊಬ್ಬರ ಆಗಿರ್ಬೋದು, ಅದನ್ನೆಲ್ಲ ಬೆಳೆಗಳಿಗೆ ಹಾಕ್ತಿವಲ್ಲ, ಅಲ್ಲಿ ಮಳೆ ಬಂದಾಗ ಏನಾಗುತ್ತೆ, ಅವೆಲ್ಲ ನೀರಿನ ಜೊತೆ ಹರ್ಕೊಂಡು ಮುಂದಕ್ಕೆ ಹೋಗುತ್ತೆ. ನೋಡಿ ಬಲಗಡೆ ಚಿತ್ರ, ಮಳೆ ಬಂದಾಗ ಏನಾಗುತ್ತೆ, ಆ ಜಮೀನಲ್ಲಿರುವಂತ ಈ ಕ್ರಿಮಿನಾಶಕಗಳು ಉಳ್ಕೊಂಡಿರುತ್ತಲ್ಲ, ಆ ರಸಗೊಬ್ಬರ ಉಳ್ಕೊಂಡಿರೋದು ಅವೆಲ್ಲ ಏನಾಗುತ್ತೆ, ನೀರಿಗೆ ಸೇರ್ಕೊಳತ್ತೆ. ಆ ನೀರು ಅಶುದ್ಧ ಆಗ್ತಾ ಹೋಗುತ್ತೆ ಅಲ್ವಾ ಮಕ್ಕಳೇ? ಕೈಗಾರಿಕೆಗಳಿಂದ ಹೊರಬರುವ ಪದಾರ್ಥಗಳು ಮುಂತಾದವು ಇರಬಹುದು. ಅಷ್ಟೇ ಅಲ್ಲ ಮಕ್ಕಳೇ, ಚಿತ್ರ ನೋಡಿ ಗೊತ್ತಾಗುತ್ತೆ. ಈ ತರ ಕೈಗಾರಿಕೆಗಳಲ್ಲಿ ನೀರನ್ನ ಬಳಸ್ಬಿಟ್ಟು ಆಮೇಲೆ ಅಲ್ಲಿಂದ ಬಳಸಾದ್ಮೇಲೆ ಆ ಕಲ್ಮಶ ನೀರನ್ನ ಏನ್ ಮಾಡ್ತಾರೆ, ಅಲ್ಲಿ ಹೊರಗಡೆ ಬಿಟ್ಬಿಡ್ತಾರೆ, ಅಲ್ಲೇ ಪಕ್ಕದಲ್ಲಿ ಅಲ್ವಾ. ಇಲ್ಲಿ ನೋಡಿ ಕಾಣ್ತಾ ನೋಡಿ, ಬಿಳಿ ನೊರೆ ತರ ಬರ್ತಾ ಇದೆ ನೀರು ಅಲ್ವಾ, ಆ ಕೈಗಾರಿಕೆಯಿಂದ ಬರ್ತಾ ಇದೆ ನೀರದು. ಅದನ್ನ ಅವರು ಅಲ್ಲೊಂದು ಕೆರೆ ಇರ್ಬೋದು ಅಥವಾ ಯಾವುದೋ ಒಂದು ನದಿ ಇರ್ಬೋದು, ಅದಕ್ಕೆ ಬಿಟ್ಬಿಟ್ಟಿದ್ದಾರೆ ಅದನ್ನು. ಇವುಗಳಿಂದಲೇ ಏನಾಗುತ್ತೆ, ನೀರು ಮಲಿನಗೊಳ್ಳುತ್ತೆ ಅಥವಾ ಅಶುದ್ಧವಾಗುತ್ತೆ. ಆಗ್ಲೇ ನೋಡಿದ್ವಲ್ಲ, ಕಸ ಕಡ್ಡಿ ಇರ್ಬೋದು, ಬೇರೆ ಬೇರೆ ಮಣ್ಣಿನ ಪದಾರ್ಥಗಳಿರ್ಬೋದು, ಕಣಗಳಿರ್ಬೋದು, ಕಣ್ಣಿಗೆ ಕಾಣುವಂತ ಕ್ರಿಮಿಗಳು, ಕಾಣದೇ ಇರುವಂತ ಕ್ರಿಮಿಗಳು, ಆಮೇಲೆ ಬಟ್ಟೆ ತೊಳೆದಾಗ, ಪಾತ್ರೆ ತೊಳೆದಾಗ ಬರೋ ಕಲ್ಮಶಗಳು, ಕ್ರಿಮಿನಾಶಕಗಳು, ಕೀಟನಾಶಕಗಳು, ಅದೇ ರೀತಿ ಈ ತರ ಬೇರೆ ಬೇರೆ ಕೈಗಾರಿಕೆಗಳಿಂದ ಹೊರಬರೋ ಪದಾರ್ಥಗಳು, ಇವೆಲ್ಲ ಸೇರ್ಕೊಂಡು ನೀರು ಅಶುದ್ಧವಾಗುತ್ತೆ ಅಥವಾ ಮಲಿನವಾಗುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಇವುಗಳಲ್ಲಿ ಯಾವುದೇ ವಸ್ತು ನೀರಿನಲ್ಲಿ ಸೇರಿದಾಗ ನೀರು ಕಲುಷಿತಗೊಳ್ಳುತ್ತದೆ, ಬಳಸಲು ಯೋಗ್ಯವೆನಿಸುವುದಿಲ್ಲ. ಇದನ್ನೇ ನೀರಿನ ಮಲಿನತೆ ಅಥವಾ ಜಲಮಾಲಿನ್ಯ ಎನ್ನುವುದು. ಇದುವರ ತನಕ ನೋಡಿದ್ವಲ್ಲ ಪಟ್ಟಿಗಳು, ಈ ತರ ಯಾವುದೇ ಒಂದು ಕಲ್ಮಶ ಅಥವಾ ಪದಾರ್ಥಗಳು ನೀರಲ್ಲಿ ಸೇರ್ಕೊಂಡಾಗ ಏನಾಗುತ್ತೆ, ನೀರು ಕಲುಷಿತಗೊಳ್ಳುತ್ತೆ ಅಂತಂತೀವಿ. ಅಥವಾ ಇದು ಏನಾಗುತ್ತೆ, ಬಳಸಲು ಯೋಗ್ಯವಲ್ಲ, ಅಂದ್ರೆ ಆ ನೀರನ್ನು ನಾವು ಬಳಸಕ್ಕಾಗಲ್ಲ, ಆ ನೀರು ಮಲಿನಗೊಳ್ಳುತ್ತೆ ಅಂತಂತೀವಿ ಅಲ್ವಾ. ಇದನ್ನೇ ನೀರಿನ ಮಲಿನತೆ ಅಥವಾ ಜಲಮಾಲಿನ್ಯ ಅಂತ ಕೂಡ ಅಂತಾರೆ. ಇದು ನೋಡಿ ಮಕ್ಕಳು, ಈ ಚಿತ್ರದೆಲ್ಲ ಕಾಣ್ತಾ ಇದೆ ನಿಮ್ಗೆ ಇಲ್ಲಿ ನೋಡಿ, ಆ ಥರ ಮೇಲ್ಗಡೆ ನೀರು ಹರ್ಕೊಂಡ್ ಬರ್ತಾ ಇದೆ. ಆ ನೀರು ನಾವು ಬಳಸಕ್ಕಾಗೋದಿಲ್ಲ ಅಲ್ವಾ. ಅಲ್ಲೇ ಯಾರೋ ಪಾತ್ರೆ ತೊಳಿತಿದ್ದಾರೆ, ಬಟ್ಟೆ ಒಗಿತಿದ್ದಾರೆ, ಅದೆಲ್ಲ ಸೇರ್ಕೊಂಡು ಏನಾಗುತ್ತೆ, ನೀರು ಮಲಿನಗೊಳ್ತಾ ಇದೆ ಇಲ್ಲಿ. ಅದನ್ನೇ ನೀರು ಅಯೋಗ್ಯವಾಗಿದೆ ಅಥವಾ ಯೋಗ್ಯವಲ್ಲ ಈ ನೀರು ಅಂತ ಹೇಳ್ತಾ ಇದೀವಿ. ಗೊತ್ತಾಯ್ತಾ ಮಕ್ಕಳೇ? ಈ ಚಿತ್ರ ನೋಡಿ ಮಕ್ಕಳಲ್ಲಿ ಏನ್ ಕಾಣ್ತಾ ಇದೆ ಇಲ್ಲಿ? ಮನೆಗಳು, ಅಲ್ಲೊಂದು ಮುಂದೆ ಒಂದು ಚರಂಡಿ ಇದೆ, ಅಲ್ಲಿ ಇಬ್ರು ಹುಡುಗರು ಆಡ್ತಾ ಇದಾರಲ್ವಾ. ಅಲ್ಲೊಂದು ಅಜ್ಜಿ ನಿಂತಿದೆ ನೋಡಿ, ಕೋಲಿಟ್ಕೊಂಡು ಅಜ್ಜಿ. ಏನ್ ಹೇಳ್ತೀವಿ ಅಜ್ಜಿ? ಅದು ಮಕ್ಕಳೇ, ಚರಂಡಿ ನೀರಿನಲ್ಲಿ ಆಡಬೇಡಿ ಅಂತ ಅಜ್ಜಿ ಹೇಳ್ತಾ ಇದೆ. ಅರ್ಥ ಆಗ್ತಿದ್ಯಾ ಮಕ್ಕಳೇ? ಯಾಕೆ ಈ ತರ ಹೇಳ್ತಾ ಇದೆ ಅಜ್ಜಿ, ಹೇಳಿ ನೋಡಂತೆ. ಚರಂಡಿ ನೀರಿನಲ್ಲಿ ಆಡಬೇಡ ಎಂದು ಅಜ್ಜಿ ಏಕೆ ಹೇಳಿದರು? ಯಾಕೆ ಅಜ್ಜಿ ಹೇಳಿದ್ರು ಚರಂಡಿನಲ್ಲಿ ಆಡಬಾರ್ದು ಅಂತ? ಗೊತ್ತಾ ನಿಮ್ಗೆ ಕಾರಣ ಮಕ್ಕಳೇ? ಚರಂಡಿ ನೀರು ಮಲಿನವಾದ ನೀರು. ಆ ನೀರಿನಲ್ಲಿ ಹಾನಿಕಾರಕ ಕ್ರಿಮಿಕೀಟಗಳಿರಬಹುದು. ಅದರಲ್ಲಿ ಆಡುವುದರಿಂದ ಆರೋಗ್ಯ ಹಾಳಾಗಿ ರೋಗ ರುಜಿನಗಳಿಗೆ ತುತ್ತಾಗುವ ಸಂಭವ ಹೆಚ್ಚು. ಆದ್ದರಿಂದಲೇ ಚರಂಡಿ ನೀರಿನಲ್ಲಿ ಆಡಬೇಡ ಎಂದು ಅಜ್ಜಿ ಹೇಳಿದರು. ಆಯ್ತಾ ಮಕ್ಕಳೇ? ಚರಂಡಿ ನೀರು ಅದು ಶುದ್ಧವಾದ ನೀರ? ಅದು ಅಲ್ಲ, ಮಲಿನವಾದ ನೀರು ಅಲ್ವಾ. ಅದರಲ್ಲಿ ಬೇರೆ ಬೇರೆ ಕ್ರಿಮಿಕೀಟಗಳಿರುತ್ತೆ. ಈ ಚರಂಡಿ ನೀರಲ್ಲಿ ಆಡಿದ್ರೆ ಏನಾಗುತ್ತೆ, ಆ ಕ್ರಿಮಿಕೀಟಗಳು ನಿಮ್ಮ ದೇಹನ ಸೇರ್ಕೊಂಡು ಅದರಿಂದ ಆರೋಗ್ಯ ಹಾಳಾಗತ್ತೆ. ಬೇರೆ ಬೇರೆ ರೀತಿಯ ರೋಗ ರುಜಿನಗಳಿಗೆ ನಾವು ತುತ್ತಾಗುವ ಸಂಭವ ಹೆಚ್ಚಾಗುತ್ತೆ. ಹಾಗಾಗಿ ಚರಂಡಿ ನೀರಿನಲ್ಲಿ ಆಡಬೇಡ ಅಂತ ಅಜ್ಜಿ ಹೇಳ್ತಾ ಇದ್ದಾರೆ ಅಲ್ವಾ ಮಕ್ಕಳೇ? ನೋಡಿ, ಅಜ್ಜಿ ಮತ್ತೆ ಹುಡುಗರಿಗೆ ಹೇಳ್ತಾ ಇದೆ. ಇಲ್ಲಿ ಏನ್ ಹೇಳ್ತಿದ್ದಾರೆ ಮಕ್ಕಳೇ? ಆಚೆ ಮನೆಯ ರಮೇಶನಿಗೆ ಕಾಲರಾ ರೋಗವಂತೆ, ನೀವು ಹುಷಾರಾಗಿರಿ. ಆಚೆ ಮನೆಯ ರಮೇಶನ್ಗೆ ಕಾಲರಾ ರೋಗ ಬಂದ್ಬಿಟ್ಟಿದಂತೆ, ಅದಕ್ಕೆ ನೀವು ಕೂಡ ಜೋಪಾನವಾಗಿರಿ, ಹುಷಾರವಾಗಿರಿ ಅಂತ ಅಜ್ಜಿ ಹೇಳ್ತಾ ಇದ್ದಾರೆ. ಏನಕ್ಕೆ ಅರ್ಥ ಇರ್ಬೋದು ಇದು, ಹೇಳಿ ನೋಡಂತೆ. ರಮೇಶನಿಗೆ ಕಾಲರಾ ರೋಗ ಹೇಗೆ ಬಂದಿರಬಹುದು?
ಯೋಚಿಸಿ ಬರೆ. ರಮೇಶನ್ಗೆ ಕಾಲರ ರೋಗ ಯಾತಕ್ಕೆ ಬಂದಿದೆ, ಹೇಗೆ ಬಂದಿರ್ಬೋದು? ಕಾಲರ ರೋಗ ನೀರಿನಿಂದ ಹರಡುವ ಸಾಂಕ್ರಾಮಿಕ ರೋಗ. ಕಾಲರ ರೋಗ ಅನ್ನೋದು ನೀರಲ್ಲಿ ಹರಡುವಂತ ಒಂದು ಸಾಂಕ್ರಾಮಿಕ ರೋಗ. ಸಾಂಕ್ರಾಮಿಕ ಅಂದ್ರೆ ಏನ್ ಮಕ್ಳೇ? ಒಬ್ರಿಂದ ಒಬ್ರಿಗೆ ಹರಡತ್ತಿದು, ಗೊತ್ತಾಯ್ತಾ? ಒಬ್ರು ಬಳಸಿದ ನೀರಿಂದ ಇನ್ನೊಬ್ರು ಬಳಸಿದ್ರೆ ಅದರಿಂದ ಆ ಕ್ರಿಮಿ ಕೀಟಗಳು ಒಬ್ಬರಿಂದ ಇನ್ನೊಬ್ರು ಮೈಗೆ ಹೋಗಿ ಅವ್ರಿಗೂ ಕಾಲರ ಬರೋ ಸಂಭವ ಹೆಚ್ಚಿರುತ್ತೆ. ಅದಕ್ಕೆ ಸಾಂಕ್ರಾಮಿಕ ಅಂತಂತೀವಿ. ರಮೇಶನಿಗೆ ಕಲುಷಿತ ನೀರಿನ ಸೇವನೆಯಿಂದ ಕಾಲರ ರೋಗ ಬಂದಿರಬಹುದು. ರಮೇಶ ಕೂಡ ಈ ತರ ಕಲುಷಿತ ನೀರಿನ ಸೇವಿಸಿದ್ರಿಂದ ಕಾಲರ ರೋಗ ಬಂದಿರಬಹುದು. ಇನ್ಯಾರೋ ಕಾಲರ ರೋಗಿಯಿಂದ ಇವನಿಗೆ ಸಾಂಕ್ರಾಮಿಕವಾಗಿ ಕಾಲರ ರೋಗ ಬಂದಿರಬಹುದು ಅಲ್ವಾ? ಮಲಿನ ನೀರಿನಿಂದ ಬರುವ ಇನ್ನಿತರ ಕಾಯಿಲೆಗಳು ಯಾವುವು ಎಂದು ಶಿಕ್ಷಕರು ಮತ್ತು ಹಿರಿಯರಿಂದ ತಿಳಿದು ಬರೆ. ಅದೇ ರೀತಿ ಮಲಿನ ನೀರು, ಅಶುದ್ಧ ನೀರುಗಳಿಂದ ಬೇರೆ ಯಾವ ಕಾಯಿಲೆಗಳು ಬರುತ್ತೆ ಅದನ್ನು ನಿಮ್ಮ ಶಿಕ್ಷಕರು ಅಥವಾ ಹಿರಿಯರಿಂದ ತಿಳ್ಕೊಂಡು ಬರೀರಿ. ಗೊತ್ತಾ ನಿಮ್ಗೆ ಏನಾದ್ರು ಮಕ್ಕಳೇ ಅದ್ರ ಬಗ್ಗೆ? ಮಲಿನ ನೀರಿನಿಂದ ಬರುವ ಇನ್ನಿತರ ಕಾಯಿಲೆಗಳು ಯಾವ್ದಿರ್ಬೋದು? ಒಂದು ಅತಿಸಾರ, ಎರಡು ಟೈಫಾಯ್ಡ್ ಅಂತಂತೀವಿ, ಅದು ಕೂಡ ಮಲಿನ ನೀರಿನಿಂದ ಬರುವಂತ ಒಂದು ಕಾಯಿಲೆ ರೋಗ ಅಲ್ವಾ? ಇನ್ನೂ ಹೆಚ್ಚಿನ ರೋಗಗಳು ನಿಮ್ಮ ಶಿಕ್ಷಕರು ಅಥವಾ ಹಿರಿಯರ ಸಹಾಯ ಪಡೆದು ಇಲ್ಲಿ ಪಟ್ಟಿನ ಬೆಳೆಸ್ತಾ ಹೋಗಿ. ಊರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊಡು. ನೀರಿನಿಂದ ಬರುವ ಕಾಯಿಲೆಗಳ ಬಗ್ಗೆ ಅಲ್ಲಿನ ವೈದ್ಯರಿಂದ ಹೆಚ್ಚು ತಿಳಿ. ನಿಮ್ಮೂರಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಇರುತ್ತಲ್ವಾ, ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ವೈದ್ಯರು ಇರ್ತಾರಲ್ಲ ಅವ್ರಿಗೆ ಹೋಗ್ಬಿಟ್ಟು ಅವರಿಂದ ತಿಳ್ಕೊ, ಈ ನೀರಿಂದ ಯಾವ್ಯಾವ ಕಾಯಿಲೆಗಳು ಹರಡುತ್ತೆ, ಯಾವ್ಯಾವ ಕಾಯಿಲೆಗಳು ಬರುತ್ತೆ ಕಲುಷಿತ ನೀರಿಂದ ಅಂತ ಪಟ್ಟಿ ಮಾಡ್ಕೊಂಡು ತಿಳ್ಕೊ ಅವರಿಂದ, ಆಯ್ತಾ? ಓದಿ ತಿಳಿ. ನೀರಿನಿಂದ ಬರುವ ಕಾಲರಾದಂತಹ ಕೆಲವೊಂದು ರೋಗಗಳಿಗೆ ಸೂಕ್ತ ಚಿಕಿತ್ಸೆ ದೊರೆಯದಿದ್ದರೆ ಮರಣ ಕೂಡ ಸಂಭವಿಸಬಹುದು. ಆಯ್ತಾ ಮಕ್ಕಳೇ? ನೀರಿನ ಬರುವಂತ ಈ ಕಾಲರಾ ಅಂತ ಕೆಲವು ರೋಗಗಳಿಗೆ ಸರಿಯಾದ ಸಮಯದಲ್ಲಿ ಸೂಕ್ತ ಚಿಕಿತ್ಸೆ ಕೊಡಬೇಕು, ಇಲ್ಲ ಅಂದ್ರೆ ಅದು ಮಾರಣಾಂತಿಕ ಆಗುತ್ತೆ, ಅದರಿಂದ ಮರಣ ಕೂಡ ಸಂಭವಿಸುತ್ತೆ. ಗೊತ್ತಾಯ್ತಾ? ಅತಿಯಾಗಿ ವಾಂತಿ ಭೇದಿ ಆಗುತ್ತಿದ್ದರೆ ಆಗ ದೇಹದಲ್ಲಿ ನೀರು ಕಡಿಮೆಯಾಗಿ ಸುಸ್ತಾಗುತ್ತದೆ. ಇದೇ ನಿರ್ಜಲೀಕರಣ. ನೋಡಿ ಮಕ್ಕಳೇ, ಅತಿಯಾದ ವಾಂತಿ ಆಗಿರ್ಬೋದು, ಭೇದಿ ಆಗ್ತಾ ಇದ್ರೆ ಅವಾಗೇನಾಗುತ್ತೆ, ದೇಹದಲ್ಲಿನ ನೀರು ಕಮ್ಮಿ ಆಗ್ತಾ ಹೋಗುತ್ತೆ, ನೀರಿನ ಅಂಶ ಅಲ್ವಾ? ಅವಾಗ ಸುಸ್ತಾಗುತ್ತೆ ತುಂಬಾ. ಇದನ್ನೇ ಏನಂತೀವಿ ನಾವು? ನಿರ್ಜಲೀಕರಣ ಅಂತಂತೀವಿ. ಅಂದ್ರೆ ದೇಹದಲ್ಲಿನ ನೀರು ಹೊರಟೋಗ್ತಾ ಇದ್ರೆ ದೇಹದಿಂದ, ಅವಾಗ ಅದಕ್ಕೆ ನಿರ್ಜಲೀಕರಣ ಅಂತ ಹೆಸರಿದಕ್ಕೆ. ಯಾಕೆ ಹೊರಡೋಗುತ್ತೆ? ಈ ತರ ವಾಂತಿ ಭೇದಿ ಆದಾಗ ನೀರು ಕಮ್ಮಿ ಆಗ್ತಾ ಹೋಗುತ್ತೆ, ನೀರಿನ ಅಂಶ ಅಲ್ವಾ? ಅದನ್ನೇ ನಿರ್ಜಲೀಕರಣ ಅಂತಂತೀವಿ. ನಿರ್ಜಲೀಕರಣವನ್ನು ತಡೆಯಲು ಕುದಿಸಿ ಆರಿಸಿದ ನೀರಿಗೆ ಉಪ್ಪು, ಸಕ್ಕರೆ ಹಾಗೂ ನಿಂಬೆ ರಸವನ್ನು ಬೆರೆಸಿ ವಾಂತಿ ಭೇದಿ ಆಗುತ್ತಿರುವವರಿಗೆ ಆಗಾಗ್ಗೆ ಕೊಡುತ್ತಿರಬೇಕು. ಇದೇ ಪುನರ್ಜಲೀಕರಣ. ನಿರ್ಜಲೀಕರಣ ತಿಳ್ಕೊಂಡ್ರಲ್ಲ ಮಕ್ಕಳೇ? ದೇಹದಿಂದ ನೀರು ಕಡಿಮೆ ಆಗ್ತಾ ಇದೆ, ದೇಹದಲ್ಲಿ ನೀರಿನ ಅಂಶ. ಅವಾಗ ಏನ್ ಮಾಡ್ಬೇಕು ನೀವು? ಇದನ್ನ ತಡೆಯೋದಿಕ್ಕೆ ಏನ್ ಮಾಡ್ಬೋದು ಅಂತಂದ್ರೆ, ಕುದಿಸಿ ಆರಿಸಿದ ನೀರಿನ ಮೊದಲು ಚೆನ್ನಾಗಿ ಕುದಿಸ್ಬೇಕು, ಆಮೇಲೆ ತಣ್ಣಗಾಗ್ಬೇಕು ಆ ನೀರು. ಆ ತರ ಆರಿಸಿರೋ ನೀರಿಗೆ ಉಪ್ಪು, ಸಕ್ಕರೆ ಮತ್ತು ನಿಂಬೆ ರಸ ಈ ಮೂರನ್ನು ಸಮ ಪ್ರಮಾಣದಲ್ಲಿ ಬೆರೆಸ್ಬೇಕು. ಸರಿಯಾದ ಪ್ರಮಾಣದಲ್ಲಿ ಬೆರೆಸಿದಾಗ ಅದನ್ನ ಈ ವಾಂತಿ ಭೇದಿ ಆಗ್ತಾ ಇದೆಯಲ್ಲ ಅಂಥವ್ರಿಗೆ ಆಗಾಗ್ಗೆ ಸಮಯಕ್ಕೆ ಕೊಡ್ತಾ ಇದ್ರೆ ಅವಾಗೇನಾಗುತ್ತೆ, ಆ ದೇಹದಲ್ಲಿನ ನೀರಿನ ಅಂಶ ಮತ್ತೆ ಹೆಚ್ಚುತ್ತಾ ಹೋಗುತ್ತೆ. ಇದಕ್ಕೇನಂತೀವಿ ನಾವು? ಪುನರ್ಜಲೀಕರಣ. ಗೊತ್ತಾಯ್ತಲ್ಲ ಮಕ್ಕಳೇ? ನಿರ್ಜಲೀಕರಣ ಅಂದ್ರೆ ದೇಹದಲ್ಲಿ ನೀರಿನ ಅಂಶ ಕಮ್ಮಿ ಆಗೋದು, ಪುನರ್ಜಲೀಕರಣ ಅಂದ್ರೆ ದೇಹದಲ್ಲಿ ನೀರಿನ ಅಂಶ ಮತ್ತೆ ಅದನ್ನ ಹೆಚ್ಚಾಗುವಂತೆ ಮಾಡೋದು. ಗೊತ್ತಾಯ್ತಾ? ಇದನ್ನೇ ಪುನರ್ಜಲೀಕರಣ. ಹೇಗ್ ಮಾಡ್ತೀವಿ ಇದನ್ನ? ಕುದಿಸಿ ಆರಿಸಿದ ನೀರಿಗೆ ಉಪ್ಪು, ಸಕ್ಕರೆ ಮತ್ತು ನಿಂಬೆ ರಸ ಬೆರೆಸ್ಬಿಟ್ಟು ಆ ರೋಗಿಗಳಿಗೆ ಅಥವಾ ವಾಂತಿ ಭೇದಿ ಆಗ್ತಾ ಇರೋರಿಗೆ ಅವಾಗ ಕೊಡ್ತಾ ಇರಬೇಕು. ಅದನ್ನೇ ಪುನರ್ಜಲೀಕರಣ ಅಂತಂತೀವಿ. ಗೊತ್ತಾಯ್ತಾ? ಪುನರ್ಜಲೀಕರಣಕ್ಕಾಗಿ ಆಸ್ಪತ್ರೆ, ಔಷಧಿ ಅಂಗಡಿಗಳಲ್ಲಿ ORS ಪೊಟ್ಟಣಗಳು ದೊರಕುತ್ತವೆ. ನೋಡಿ ಮಕ್ಕಳೇ, ಪುನರ್ಜಲೀಕರಣಕ್ಕೆ ಮನೇಲಿ ಮಾಡ್ಕೊಳ್ಳೋಕೆ ಕಷ್ಟ ಇತ್ತು ಅಂತಂದ್ರೆ ಈ ತರ ಅಂಗಡಿಗಳಲ್ಲಿ ಅಥವಾ ಆಸ್ಪತ್ರೆಗಳಲ್ಲಿ ORS ಅಂತಂತಾರೆ. ಕಾಣ್ತಾ ಇದೆಯಾ ಮೇಲ್ಗಡೆ ಚಿತ್ರದಲ್ಲಿ? ಈ ತರ ORS ಪೊಟ್ಟಣಗಳು ಸಿಗುತ್ತೆ. ಅದನ್ನ ತಂದ್ಬಿಟ್ಟು
ಈ ಥರ ಕುದಿಸಿ ಆರಿಸಿದ ನೀರಿಗೆ ಅದನ್ನು ಬೆರೆಸಿಬಿಟ್ಟು ಅದನ್ನು ಈ ಥರ ವಾಂತಿ ಭೇದಿ ಆಗ್ತಿರೋರ್ಗೆ ಅವಾಗ ಕೊಡ್ತಾ ಇರ್ಬೇಕು ಅದನ್ನು. ಗೊತ್ತಾಯ್ತಾ? ORS ದ್ರಾವಣ ಅಂತ ಸಿಗುತ್ತೆ, ಇದು ಈ ಥರ ಪಟ್ಟಣ. ಅದರಿಂದ ORS ದ್ರಾವಣ ತಯಾರಿಸ್ಕೋಬೇಕು. ಗೊತ್ತಾಯ್ತಾ? ಮಲಿನಗೊಂಡ ನೀರನ್ನು ಕುಡಿದು ರೋಗಗಳಿಗೆ ತುತ್ತಾಗಿ ಔಷಧಿಯನ್ನು ಸೇವಿಸಿ ಗುಣ ಹೊಂದುವುದಕ್ಕಿಂತ ಶುದ್ಧ ನೀರನ್ನು ಕುಡಿದು ರೋಗಗಳನ್ನು ತಡೆಯುವುದೇ ಸೂಕ್ತ ಅಲ್ವಾ ಮಕ್ಕಳೇ? ಈ ಥರ ಮಲಿನಗೊಂಡ ನೀರನ್ನು ಕುಡಿದ್ಬಿಟ್ಟು ಬೇರೆ ಬೇರೆ ರೋಗ ಬಂದ್ಬಿಟ್ಟು ಅದಕ್ಕೆಲ್ಲ ತುತ್ತಾಗಿ ಆಮೇಲೆ ಔಷಧಿ ತಗೊಂಡು ಮತ್ತೆ ಗುಣ ಹೊಂದೋದಕ್ಕಿಂತ ಮೊದಲೇನೆ ನಾವು ಈ ಥರ ಮಲಿನಗೊಂಡ ನೀರು ಸೇವಿಸ್ದೇನೆ ಶುದ್ಧವಾದ ನೀರನ್ನು ಮಾತ್ರ ಸೇವಿಸಿದ್ರೆ ಅವಾಗ ನಮಗೆ ರೋಗಗಳು ಬರೋದು ಕಡಿಮೆ ಆಗುತ್ತೆ ಅಲ್ವಾ? ಅದೇ ನಮಗೆ ಒಳ್ಳೆಯದು. ರೋಗಗಳನ್ನ ತಡೆಯೋದಕ್ಕೆ ಅದೇ ಒಳ್ಳೆ ದಾರಿ, ಅದು ಶುದ್ಧವಾದ ನೀರು ಕುಡಿಯೋದು. ಹಾಗಾಗಿ ಶುದ್ಧ ನೀರು ಮಲಿನಗೊಳ್ಳದಂತೆ ಎಚ್ಚರ ವಹಿಸು. ನೋಡಿ ಮಕ್ಕಳ, ಕಡೆ ಚಿತ್ರ ಕಾಣ್ತಾ ಇದೆಯಾ ಅಲ್ಲಿ? ಈ ಥರ ಅಶುದ್ಧ ನೀರುಗಳನ್ನ ಕುಡಿಬೇಡಿ ಯಾವತ್ತೂ. ಈ ಕಡೆ ಬಲಗಡೆ ಚಿತ್ರ ಕಾಣ್ತಾ ಇದೆಯಾ? ಶುದ್ಧವಾದ ನೀರು. ಶುದ್ಧವಾದ ನೀರು ಕುಡಿದ್ರೆ ನಿಮಗೆ ರೋಗಗಳಿಂದ ದೂರ ಇರ್ತೀವಿ, ಯಾವುದೇ ರೋಗ ಬರೋದಿಲ್ಲ, ನಿಮ್ಮ ದೇಹ ಸ್ಥಿತಿ ಒಳ್ಳೆಯದಾಗಿರುತ್ತೆ. ಹಾಗಾಗಿ ನೀವು ಯಾವುದೇ ನೀರಿನ ಆಕಾರ ಆಗಿರ್ಬೋದು, ಅದನ್ನು ಶುದ್ಧ ನೀರಿನ ಆಕಾರ ಆಗಿರ್ಬೋದು, ಅದನ್ನು ಮಲಿನಗೊಳ್ಳದಂತೆ ನೀವು ತಡೆಗಟ್ಟಬೇಕು, ಅದಕ್ಕೆ ಎಚ್ಚರ ವಹಿಸ್ಬೇಕು. ಆಯ್ತಾ? ಮಲಿನ ನೀರನ್ನು ಶುದ್ಧಗೊಳಿಸುವ ಕ್ರಮಗಳನ್ನು ಹಿರಿಯರಿಂದ ತಿಳಿದು ಬರೆ. ಈ ಮಲಿನ ಆಗಿರುತ್ತಲ್ಲ ನೀರು, ಅದನ್ನು ಹೇಗೆ ಶುದ್ಧಗೊಳಿಸೋದು, ಅದಕ್ಕೆ ಬೇರೆ ಬೇರೆ ಕ್ರಮಗಳಿದೆ. ಅದನ್ನೆಲ್ಲ ನೀವು ಹಿರಿಯರಿಂದ ತಿಳ್ಕೊಂಡು ಬರೀಬೇಕು. ಚಿತ್ರ ನೋಡಿ, ಕೆಳಗೆ ಕಾಣ್ತಾ ಇದೆ ಅಲ್ವಾ? ಒಂದು ಈ ಥರ ಸೋಸ್ತಾ ಇದ್ದಾರೆ ಅಲ್ಲಿ ಮಲಿನ ನೀರನ್ನ, ಕೆಳಗಡೆದು ಕುದಿಸ್ತಾ ಇದ್ದಾರೆ. ಈ ಕಡೆ ಬಲಗಡೆ ನೋಡಿ, ಈ ಥರ ಫಿಲ್ಟರ್ ಅಂತೀವಲ್ಲ, ಅಲ್ಲಿ ಶುದ್ಧೀಕರಣದ ಘಟಕ ಥರ ಅಲ್ವಾ? ಮನೇಲೆ ಇರುವಂಥ ಒಂದು ಚಿಕ್ಕದಾದ ಒಂದು ಈ ಘಟಕ ಇದು. ಅದಕ್ಕೆ ನೀವು ಮೇಲ್ಗಡೆ ಮಲಿನ ನೀರು ಹಾಕಿದ್ರೆ ಕೆಳಗಡೆ ಅದು ಎಲ್ಲ ತಿಳಿಯಾದ ನೀರು ಹೊರಡೆ ಬರುತ್ತೆ ನಿಮಗೆ ಅಲ್ವಾ? ಈ ಥರ ಬೇರೆ ಬೇರೆ ರೀತಿ ನೀವು ಮಲಿನ ನೀರನ್ನ ಶುದ್ಧಗೊಳಿಸ್ಬೋದು. ಅದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊಳ್ಳಿ. ನೀರು ಅಮೂಲ್ಯ ಸಂಪತ್ತು. ನಮ್ಮ ಉಪಯೋಗಕ್ಕಾಗಿ ದೊರೆಯುವ ನೀರಿನ ಪ್ರಮಾಣ ಅತಿ ಕಡಿಮೆ ಎಂದು ನಿನಗೆ ಗೊತ್ತು. ಇದು ಪೋಲಾಗದಂತೆ ಮತ್ತು ಮಲಿನಗೊಳ್ಳದಂತೆ ನೋಡಿಕೋ. ನೋಡಿ ಮಕ್ಕಳೇ, ಗೊತ್ತಲ್ವ ನಮಗೆ, ನಮ್ಮ ಇಡೀ ಪ್ರಪಂಚದಲ್ಲಿ ಕುಡಿಯಲು ಯೋಗ್ಯವಾದ ನೀರು ತುಂಬಾ ಕಡಿಮೆನೆ ಸಿಗೋದು ಅಲ್ವಾ? ಸಮುದ್ರಗಳಿಂದ ನೀರು ಉಪ್ಪು, ಅದರ ಲವಣಗಳಿಂದ ತುಂಬಿರುತ್ತೆ, ಹಾಗಾಗಿ ಅದು ಕುಡಿಯಲು ಯೋಗ್ಯವಲ್ಲ ಅಲ್ವಾ? ಹಾಗಾಗಿ ಕುಡಿಯಲು ಯೋಗ್ಯವಂತ ನೀರು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಸಿಗ್ತಾ ಇದೆ. ಹಾಗಾಗಿ ನೀರು ಒಂದು ಅಮೂಲ್ಯ ಸಂಪತ್ತು. ನಮ್ಮ ಉಪಯೋಗಕ್ಕೆ ಸಿಗುವಂಥ ನೀರು ತುಂಬ ಕಡಿಮೆ. ಹಾಗಾಗಿ ಇದನ್ನು ಪೋಲಾಗದಂತೆ ಅಂದರೆ ವ್ಯರ್ಥ ಆಗದಂತೆ ಮತ್ತು ಮಲಿನಗೊಳ್ಳದಂತೆ, ಈ ಥರ ಅಶುದ್ಧ ಆಗದೆ ಇರುವಂತೆ ನೋಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ಕೆಳಗಡೆ ಚಿತ್ರ ನೋಡಿ, ಕಾಣ್ತಾ ನೋಡಿ, ಈ ಥರ ಒಂದು ನಮ್ಮ ಇಡೀ ವಿಶ್ವನೇ ಒಂದು ಅದಕ್ಕೊಂದು ನೆಲ್ಲಿ ಹಾಕ್ದಂಗಿದೆ ಅಲ್ಲಿ ಅಲ್ವಾ? ವಿಶ್ವಕ್ಕೆ ನೆಲ್ಲಿ ಹಾಕಿ ಆ ಒಂದೊಂದೇ ಹನಿ ನೀರು ಕೆಳಗಡೆ ಬರ್ತಾ ಇದೆ. ಆ ಹನಿ ನೀರು ವ್ಯರ್ಥವಾಗಬಾರ್ದು ಅಥವಾ ಮಲಿನಗೊಳ್ಳಬಾರ್ದು. ಆ ಜವಾಬ್ದಾರಿ ಯಾರ ಮೇಲಿದೆ? ನಮ್ಮ ಮೇಲಿದೆ. ಕೆಳಗಡೆ ನೋಡಿ, ಅದನ್ನ ಜೋಪಾನ ಕಾಪಾಡ್ಕೋಬೇಕು ಹನಿ ನೀರನ್ನ ಅಲ್ವಾ? ನಿನಗಿದು ಗೊತ್ತೇ? ನಮ್ಮ ರಾಜ್ಯದ ಹಾಗೂ ದೇಶದ ಹೆಚ್ಚಿನ ನದಿಗಳು ಮಲಿನಗೊಂಡಿವೆ. ನೋಡಿ ಮಕ್ಕಳು, ದುರದೃಷ್ಟವಶಾತ್ ಕೆಳಗಡೆ ಚಿತ್ರ ನೋಡಿ ಗೊತ್ತಾಗತ್ತೆ, ನಮ್ಮ ರಾಜ್ಯದಲ್ಲಾಗಿರ್ಬೋದು, ನಮ್ಮ ದೇಶದಲ್ಲಾಗಿರ್ಬೋದು ಅನೇಕ ನದಿಗಳು, ಹೆಚ್ಚಿನ ನದಿಗಳು ಮಲಿನಗೊಂಡಿವೆ. ಕೆಳಗಡೆ ಚಿತ್ರ ನೋಡಿ, ನದಿ ಹರಿತಾ ಇದೆ, ಅದರಲ್ಲಿ ಎಷ್ಟೊಂದು ಕಸ ಕಾಣ್ತಾ ಇದೆ, ಅಲ್ಲಿ ತೇಲ್ತಾ ಇದೆ ಅಲ್ವಾ? ನೀರು ಕೂಡ ಅಶುದ್ಧವಾಗಿದೆ. ಅಲ್ಲೇ ಒಂದು ನೋಡ್ಬೋದು ನೀವು ಎಷ್ಟೊಂದು ಕಸ ಕಡ್ಡಿ ಸೇರ್ಕೊಂಡಿದೆ ಅಂತ. ಈ ಥರ ನಮ್ಮ ದೇಶದಲ್ಲಾಗಿರ್ಬೋದು, ನಮ್ಮ ರಾಜ್ಯದಲ್ಲಾಗಿರ್ಬೋದು ಅನೇಕ ನದಿಗಳು ಮಲಿನಗೊಂಡಿವೆ. ಫ್ಲೋರಿನ್, ಪಾದರಸ, ಆರ್ಸೆನಿಕ್, ಸೀಸದಂತಹ ವಿಷಕಾರಿ ರಾಸಾಯನಿಕಗಳು ಇರುವ ನೀರನ್ನು ಸೇವಿಸಿದರೆ ಅಪಾಯಕಾರಿ ರೋಗಗಳು ಬರುತ್ತವೆ. ಆಗಲೇ ನೋಡಿದ್ವಲ್ಲ ಮಕ್ಕಳೇ, ನಾವು ಕ್ರಿಮಿನಾಶಕಗಳಾಗಿರ್ಬೋದು, ಕೀಟನಾಶಕಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಕಾರ್ಖಾನೆಗಳಿಂದ ಹೊರಬರುವಂಥ ನೀರು, ಅವುಗಳಲ್ಲಿ ಈ ಥರ ಕೆಲವು ಅಪಾಯಕಾರಿ ಪದಾರ್ಥಗಳಿರುತ್ತೆ. ಫ್ಲೋರಿನ್ ಅಂತ ಕೆಲವು, ಪಾದರಸ, ಆರ್ಸೆನಿಕ್, ಸೀಸ ಇವುಗಳೆಲ್ಲ ನೀರಲ್ಲಿ ಬೆರೆತಿದ್ರೆ ಮತ್ತು ಅಂತಹ ನೀರನ್ನು ನೀವೇನಾದ್ರು ಸೇವಿಸಿದ್ರೆ ಅವಾಗ ಅಪಾಯಕಾರಿ ರೋಗಗಳು ನಮಗೆ ಬರುತ್ತವೆ. ಗೊತ್ತಾಯ್ತಾ ಮಕ್ಕಳೇ? ಕೆಳಗೆ ಚಿತ್ರ ನೋಡಿ, ಈ ಥರ ನೀರಲ್ಲಿ ಈ ಥರ ಬೇರೆ ಬೇರೆ ಹಾನಿಕಾರಕ ವಸ್ತುಗಳನ್ನು ಸೇರಿಕೊಂಡ್ರೆ ಅದನ್ನು ಖಂಡಿತ ಸೇವಿಸಬಾರ್ದು. ಆ ನೀರನ್ನು ಸೇವಿಸಿದ್ರೆ ನಮಗೆ ಅಪಾಯಕಾರಿ ರೋಗಗಳು ಬರುತ್ತೆ. ಹುಷಾರಾಗಿರ್ಬೇಕು ಮಕ್ಕಳೇ.
ಮಲಿನ ನೀರಿನಿಂದ ಜಲಜೀವಿಗಳು, ಮುಖ್ಯವಾಗಿ ಮೀನುಗಳು ಸತ್ತ ಸಂಗತಿಗಳು ನಮ್ಮ ರಾಜ್ಯದಲ್ಲಿ ವರದಿಯಾಗಿವೆ. ನಮ್ಗೆ ಹೇಗೆ ಗೊತ್ತಾಗುತ್ತೆ ನೀರು ಮಲಿನಗೊಂಡಿದೆ ಅಂತ? ನೋಡಿ, ಈ ಥರ ಚಿತ್ರ ಕಾಣ್ತೀವಿ ನೋಡಿ. ಯಾವುದೋ ನದಿನಲ್ಲಿ ಎಷ್ಟೊಂದು ಸತ್ತ ಮೀನುಗಳು ತೇಲ್ತಾ ಇದೆ ಅಲ್ವಾನುವೆ. ಈ ಥರ ನೀರು ಮಲಿನಗೊಂಡಿದ್ರೆ ಮುಖ್ಯವಾಗಿ ಜಲಜೀವಿಗಳಿರುತ್ತಲ್ಲ, ಅದರಲ್ಲೂ ಮುಖ್ಯವಾಗಿ ಮೀನಷ್ಟೇ ಅಲ್ಲ, ಬೇರೆ ಬೇರೆ ಈ ಥರ ಜಲಜೀವಿಗಳು ಯಾವುದಿರುತ್ತೋ ನೀರಿನಲ್ಲಿ, ಅವುಗಳಿಗೆಲ್ಲ ಪ್ರಾಣಕ್ಕೆ ಬರುತ್ತೆ. ಅವೆಲ್ಲ ಸತ್ತ ಸಂಗತಿಗಳು ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ರಾಷ್ಟ್ರದಲ್ಲಿ ಬೇರೆ ಬೇರೆ ಕಡೆ ವರದಿಯಾಗಿವೆ. ನೀರು ಮಲಿನಗೊಂಡ ತಕ್ಷಣ ಅಲ್ಲಿರೋ ಜಲಜೀವಿಗಳೆಲ್ಲ ಮೊದಲು ಸಾಯುತ್ತೆ ಅಲ್ವಾ. ಮಾಲಿನ್ಯ ನಿಯಂತ್ರಣ ಮಂಡಳಿ ನೀರಿನ ಗುಣಮಟ್ಟವನ್ನು ಕಾಪಾಡುವ ಸಲುವಾಗಿ ನೇಮಕವಾಗಿರುವ ಒಂದು ಸರ್ಕಾರಿ ಸಂಸ್ಥೆ. ನೋಡಿ ಮಕ್ಕಳೇ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತಂತೀವಿ, ಅಂದರೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತ. ಇದು ಬೇರೆ ಬೇರೆ ಮಾಲಿನ್ಯ ಜೊತೆಗೆ ನೀರಿನ ಗುಣಮಟ್ಟವನ್ನು ಕಾಪಾಡುವ ಸಲುವಾಗಿ ನೇಮಕ ಆಗಿರುವಂಥ ಒಂದು ಸರ್ಕಾರಿ ಸಂಸ್ಥೆ ಇದು. ಅಲ್ಲಿ ನೋಡಿ ಬಲಗಡೆ ಚಿತ್ರದಲ್ಲಿ ಮಕ್ಕಳೇ, ಯಾವುದೋ ಒಂದು ಸೇತುವೆ ಮೇಲೆ ಒಂದು ಕಾರ್ಗಳೆಲ್ಲ ಓಡಾಡ್ತಿದೆ ಅಲ್ವಾ, ಕೆಳಗಡೆ ನೀರು ನೋಡಿ ಹೆಂಗೆ ನೊರೆ ಆಗಿದೆ ಅಲ್ಲಿ ಅಲ್ವಾ. ಈ ಥರ ನೀರಿನ ಮಾಲಿನ್ಯತೆಯನ್ನು ತಡೆಗಟ್ಟೋದಕ್ಕೆ, ಗುಣಮಟ್ಟವನ್ನು ಕಾಪಾಡೋದಕ್ಕೆ ಈ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೇರೆ ಬೇರೆ ಕ್ರಮಗಳನ್ನು ಕೈಗೊಳ್ಳುತ್ತೆ. ಇದು ಒಂದು ಸರ್ಕಾರಿ ಸಂಸ್ಥೆ ಇದು. ಪಟ್ಟಣಗಳಲ್ಲಿ ಕುಡಿಯುವ ನೀರನ್ನು ಕ್ಲೋರಿನ್ ಎಂಬ ರಾಸಾಯನಿಕದಿಂದ ಸೂಕ್ಷ್ಮ ಜೀವಿಗಳಿಲ್ಲದಂತೆ ಶುದ್ಧೀಕರಿಸಿ ನಂತರ ಸರಬರಾಜು ಮಾಡುತ್ತಾರೆ. ಪಟ್ಟಣಗಳಲ್ಲಿ ಏನು ಮಾಡ್ತಾರೆ ಮಕ್ಕಳೇ, ಈ ನೀರಿಗೆ ಕ್ಲೋರಿನ್ ಅಂತ ಒಂದು ರಾಸಾಯನಿಕ ಇದೆ. ಆ ಕ್ಲೋರಿನ್ ರಾಸಾಯನಿಕ ನೀರಿಗೆ ಬೆರೆಸ್ತಾರೆ. ಯಾಕೆ ಬೆರೆಸಿದ್ರೆ ಏನಾಗುತ್ತೆ, ಎಷ್ಟೊಂದು ಸೂಕ್ಷ್ಮ ಜೀವಿಗಳದನ್ನು ಸತ್ತೋಗುತ್ತೆ ಅವಾಗ. ಆ ಥರ ಸೂಕ್ಷ್ಮ ಜೀವಿಗಳು ಇಲ್ಲದಂತೆ ನೀರನ್ನು ಶುದ್ಧ ಮಾಡಿ ಶುದ್ಧೀಕರಿಸಿ ಆನಂತರ ಅದನ್ನು ಕೊಳಾಯಿಗಳಲ್ಲಿ ಮನೆಗಳಿಗೆ ಸರಬರಾಜು ಮಾಡ್ತಾರೆ. ಗೊತ್ತಾಯ್ತಾ ಮಕ್ಕಳೇ? ಹಾಗಾಗಿ ನೀರಿಗೆ ಕ್ಲೋರಿನ್ ಅನ್ನೋದು ಪಟ್ಟಣಗಳಲ್ಲಿ ಬೆರೆಸ್ತಾರೆ. ಅದನ್ನು ನೀರಿಗೆ ಬೆರೆಸ್ಬಿಟ್ಟು ಅದರಲ್ಲಿ ಯಾವುದೇ ಸೂಕ್ಷ್ಮ ಜೀವಿ ಇಲ್ಲದಂತೆ ನೋಡಿಕೊಂಡು ಆಮೇಲೆ ಅದನ್ನು ಕೊಳಾಯಿಗಳಲ್ಲಿ ಮನೆಗಳಿಗೆ ಸರಬರಾಜು ಮಾಡ್ತಾರೆ. ಕೆಳಗಡೆ ಚಿತ್ರ ಕಾಣ್ತೀವಿ ನೋಡಿ, ಈ ಥರ ನೀರಿಗೆ ಕ್ಲೋರಿನ್ ಬೆರೆಸ್ತಾ ಇರೋದು. ಗೊತ್ತಾಯ್ತಾ? ಗೊಬ್ಬರದ ಗುಂಡಿಗಳು, ಪಾಯ್ಖಾನೆ ಗುಂಡಿಗಳು, ಬಾವಿ, ಕೊಳ ಇತ್ಯಾದಿಗಳು ನೀರಿನ ಆಕಾರದಿಂದ ಕನಿಷ್ಠ 10 ಮೀಟರ್ನಷ್ಟು ದೂರವಿರಬೇಕು. ಗೊಬ್ಬರದ ಗುಂಡಿ ಆಗಿರ್ಬೋದು, ಪಾಯ್ಖಾನೆ ಗುಂಡಿಗಳಾಗಿರ್ಬೋದು, ಇವೆಲ್ಲನೂ ನೀರಿನ ಆಕಾರ ಇರುತ್ತಲ್ಲ, ಬಾವಿ, ಕೊಳ ಇತ್ಯಾದಿ ಬೇರೆ ಬೇರೆ ನೀರಿನ ಆಕಾರಗಳಿಂದ ಕನಿಷ್ಠ 10 ಮೀಟರ್ನಷ್ಟು ದೂರ ಇರಬೇಕು ಮಕ್ಕಳು. ಇಲ್ಲಾಂದರೆ ಅಲ್ಲಿ ಉತ್ಪತ್ತಿಯಾಗುವಂಥ ಮಲಿನತೆ ಎಲ್ಲ ನೀರಿಗೆ ಸೇರ್ಕೊಳ್ಳುತ್ತೆ. ಗೊತ್ತಾಯ್ತಾ? ಅದರಿಂದ ನಾವು ಅದನ್ನು ಕನಿಷ್ಠ 10 ಮೀಟರ್ ದೂರದಲ್ಲಿ ಇರುವಂತೆ ನೋಡ್ಕೋಬೇಕು. ಇಲ್ಲವಾದಲ್ಲಿ ಈ ಗುಂಡಿಗಳಲ್ಲಿ ಸಂಗ್ರಹವಾಗುವ ರೋಗಾಣುಗಳಿಂದ ಕೂಡಿದ ನೀರು ನೀರಿನ ಆಕಾರಗಳನ್ನು ಸೇರಿ ಅವುಗಳನ್ನು ಮಲಿನಗೊಳಿಸುತ್ತದೆ. ಏನಾಗುತ್ತೆ ಅವಾಗ? ಈ ಗೊಬ್ಬರದ ಗುಂಡಿಗಳಾಗಿರ್ಬೋದು, ಪಾಯ್ಖಾನೆ ಗುಂಡಿಗಳಾಗಿರ್ಬೋದು, ಅಲ್ಲಿ ಸಂಗ್ರಹ ಆಗುವಂಥ ರೋಗಾಣುಗಳಿಂದ ಕೂಡಿದ ನೀರು ಅದೇನಾಗುತ್ತೆ, ಈ ನೀರಿನ ಆಕಾರ ಜೊತೆ ಬಂದು ಸೇರ್ಕೊಳ್ಳುತ್ತೆ. ದೂರ ಜಾಸ್ತಿ ಇಲ್ಲ ಅಂತಂದರೆ ನೀರಿನ ಆಕಾರಕ್ಕೆ ಬಂದು ಸೇರಿಕೊಂಡು ಆ ನೀರನ್ನು ಮಲಿನ ಮಾಡುತ್ತೆ. ಹಾಗಾಗಿ ಅದನ್ನು ಶುದ್ಧವಾಗಿಡೋದಕ್ಕೆ ಏನು ಮಾಡಬೇಕು, ಈ ಥರ ಗೊಬ್ಬರದ ಗುಂಡಿ, ಪಾಯ್ಖಾನೆ ಗುಂಡಿಗಳನ್ನು ಕನಿಷ್ಠ 10 ಮೀಟರ್ ದೂರದಲ್ಲಿ ಅದನ್ನು ಸ್ಥಾಪಿಸ್ಬೇಕು. ಗೊತ್ತಾಯ್ತಾ ಮಕ್ಕಳೇ? ನೀರನ್ನು ಕುದಿಸಿದಾಗ ಅದರಲ್ಲಿರುವ ಹೆಚ್ಚಿನ ರೋಗಕಾರಕ ಸೂಕ್ಷ್ಮ ಜೀವಿಗಳು ಸಾಯುತ್ತವೆ. ಕುದಿಸಿ ಆರಿಸಿದ ನೀರಿನ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ ಮಕ್ಕಳೇ, ನೀರನ್ನು ಕುದಿಸಿದಾಗ ಏನಾಗುತ್ತೆ, ಚೆನ್ನಾಗಿ ಕುದಿಸಿದಾಗ ಅದರಲ್ಲಿರುವಂಥ ಹೆಚ್ಚಿನ ರೋಗಕಾರಕ ಸೂಕ್ಷ್ಮ ಜೀವಿಗಳು ಅವೆಲ್ಲನೂ ಏನಾಗುತ್ತೆ, ಸಾಯತ್ತೆ. ನೀರಿನ ತಾಪಮಾನ ನಾವು ಹೆಚ್ಚಿಗೆ ಮಾಡಿದಾಗ, ಕುದಿಸಿದಾಗ ಅದರಲ್ಲಿರುವಂಥ ಈ ಸೂಕ್ಷ್ಮ ಜೀವಿಗಳೆಲ್ಲ ಸತ್ತೋಗುತ್ತೆ. ಆವಾಗ ನೀರು ನಮಗೆ ಸೇವನೆಗೆ ಒಳ್ಳೆಯದಾಗುತ್ತೆ. ಹಾಗಾಗಿ ಕುದಿಸಿ ಆರಿಸಿದ ನೀರಿನ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ ಬಲಗಡೆ ಚಿತ್ರ ಕಾಣ್ತಾ ಇದ್ದ, ಅವಳು ಈ ಥರ ಕುದಿಸಿ ಆರಿಸಿರೋ ನೀರನ್ನೇ ಕುಡಿತಾ ಇದ್ದಾಳೆ. ಎಡಗಡೆ ನೋಡಿ ಕುದಿಸ್ತಾ ಇದ್ದೀವ ನೀರನ್ನ ಅಲ್ವಾ. ಆಮೇಲೆ ಅದು ಆರಿದ ಮೇಲೆ ಅಂಥ ನೀರನ್ನು ಕುಡಿದ್ರೆ ನಿಮಗೆ ರೋಗ ರುಜಿನ ಬರೋ ಸಂಭವ ಕಡಿಮೆ. ಸಮುದ್ರದ ನೀರಿನಲ್ಲಿರುವ ಉಪ್ಪಿನ ಅಂಶವನ್ನು ಕಡಿಮೆಗೊಳಿಸಿ ಕೃಷಿಗೆ, ಗೃಹ ಬಳಕೆಗೆ ಯೋಗ್ಯವಾಗಿ ಮಾಡುವ ಕ್ರಿಯೆಯೇ ನಿರ್ಲವಣೀಕರಣ. ಇದು ಅತ್ಯಂತ ದುಬಾರಿ. ನೋಡಿ ಮಕ್ಕಳು, ಕೆಳಗಡೆ ಚಿತ್ರ ನೋಡಿ ಗೊತ್ತಾಗ್ತಿದೆ ಅಲ್ವಾ. ಏನ್ ಮಾಡ್ತಾರೆ, ಈ ಸಮುದ್ರದ ನೀರು ಅದರಲ್ಲಿ ಉಪ್ಪಿನ ಅಂಶ ಜಾಸ್ತಿ ಇರುತ್ತಲ್ವಾ,
ಬೇರೆ ಬೇರೆ ಲವಣಾಂಶಗಳು ಇರ್ತದೆ ಅದರಲ್ಲಿ. ಆ ಸಮುದ್ರದ ನೀರು ತಗೊಂಡು ಅದನ್ನ ಶುದ್ಧೀಕರಿಸಿ ಅದರಲ್ಲಿ ಉಪ್ಪಿನ ಅಂಶವನ್ನ ಕಡಿಮೆಗೊಳಿಸಿ ಅದನ್ನ ಕೃಷಿಗೆ ಅಥವಾ ಗೃಹ ಬಳಕೆಗೆ ಯೋಗ್ಯವಾಗಿ ಮಾಡ್ತಾರೆ. ಈ ಕ್ರಿಯೆ ಹೆಸರೇನು? ನಿರ್ಲವಣೀಕರಣ. ಇಂಗ್ಲಿಷ್ ಡಿಸ್ಯಾಲಿನೇಷನ್ ಅಂತಂತಾರೆ. ಗೊತ್ತಾಯ್ತಾ? ಅಲ್ಲಿ ಚಿತ್ರ ಕಾಣ್ತಾ ಇದಲ್ವಾ, ಈ ತರ ಘಟಕ ಇದು. ಇಲ್ಲಿ ಸಮುದ್ರದ ನೀರನ್ನು ಬಳಸಿ ಆ ಲವಣ ಅಂಶವನ್ನ ಕಡಿಮೆ ಮಾಡೋದು ಅಥವಾ ತೆಗೆದಾಕೋದು ಈ ತರ ಮಾಡಿ ಅದನ್ನ ಗೃಹ ಬಳಕೆಗೆ ಅಥವಾ ಕೃಷಿಗೆ ಉಪಯೋಗ ಆಗುವಂತ ನೀರನ್ನ ಮಾಡ್ತಾರೆ. ಆದ್ರೆ ಇದು ಅತ್ಯಂತ ದುಬಾರಿ, ತುಂಬಾ ಖರ್ಚಾಗತ್ತೆ. ಗೊತ್ತಾಯ್ತಾ? ಆದ್ರೂ ಕೆಲವು ಕಡೆ ಇದನ್ನ ಮಾಡ್ತಾ ಇದ್ದಾರೆ, ಬಳಕೆ ಮಾಡ್ತಿದ್ದಾರೆ. ನೀರಿನ ಅಭಾವವನ್ನು ತಪ್ಪಿಸಲು ಕಟ್ಟಡಗಳ ಮೇಲೆ ಬೀಳುವ ಮಳೆ ನೀರನ್ನು ಸಂಗ್ರಹಿಸುವುದನ್ನು ನಗರಗಳಲ್ಲಿ ಕಡ್ಡಾಯ ಮಾಡಲಾಗುತ್ತಿದೆ. ನೀರಿನ ಸಂಗ್ರಹ ಜಾಸ್ತಿ ಆಗ್ಬೇಕು ಅಂದ್ರೆ ಏನ್ ಮಾಡ್ತಿದ್ದಾರೆ? ಅದಕ್ಕೆ ನಗರಗಳಲ್ಲಿ ಏನ್ ಮಾಡ್ತಿದ್ದಾರೆ? ಈ ನೀರಿನ ಅಭಾವ ತಪ್ಪಿಸೋದಿಕ್ಕೆ ಈ ಕಟ್ಟಡಗಳ ಮೇಲೆ ಮಳೆ ನೀರು ಬೀಳುತ್ತಲ್ಲ ಮಕ್ಕಳು, ಏನಾಗುತ್ತದು? ಮಳೆ ನೀರು ಕಟ್ಟಡ ಮೇಲೆ ಬೀಳುತ್ತೆ, ಹಾಗೆ ಅದು ಬೇರೆ ಬೇರೆ ಪೈಪ್ಗಳ ಮೂಲಕ ಬಂದು ಕೆಳಗಡೆ ಹರಿದೋಗುತ್ತೆ ಅಲ್ವಾ? ಅದನ್ನ ತಪ್ಸಕ್ಕೆ ಏನ್ ಮಾಡಿದ್ದಾರೆ? ಈಗ ಹೊಸದಾಗಿ ಮಳೆ ನೀರು ಕೊಯ್ಲು ಅಂತ ಅದಕ್ಕೆ ಹೆಸರು. ಅಂದ್ರೆ ಮೇಲ್ಗಡೆ ಬೀಳುವಂತ ಮಳೆ ನೀರನ್ನ ಈ ತರ ಪೈಪ್ಗಳ ಮೂಲಕ ಕೆಳಗಡೆ ಒಂದು ಬೇರೆ ಇನ್ನೊಂದು ಸಂಗ್ರಹ ಮಾಡ್ಬೇಕು. ಅದನ್ನೆಲ್ಲ ಈ ತರ ಸಂಗ್ರಹಿಸಿ ಅವಾಗ ಅದನ್ನ ನೀರಿನ ಅಭಾವ ತಪ್ಸೋದು. ಇದನ್ನ ಬೇರೆ ಬೇರೆ ಊರುಗಳಲ್ಲಿ ಕಡ್ಡಾಯ ಮಾಡ್ಲಾಗ್ತಾ ಇದೆ. ಎಲ್ಲರೂ ಕಡ್ಡಾಯವಾಗಿ ಅವ್ರವ್ರ ಮನೆ ಮೇಲೆ ಈ ತರ ಅಳವಡಿಸ್ಕೋಬೇಕು, ಬಿದ್ದ ಮಳೆ ನೀರನ್ನ ಸಂಗ್ರಹ ಮಾಡಬೇಕು ಅಂತ ಕಡ್ಡಾಯ ಮಾಡ್ತಾ ಇದ್ದಾರೆ. ಅವಾಗ ನೀರಿನ ಅಭಾವ ಕಡಿಮೆ ಆಗತ್ತೆ ಅಲ್ವಾ ಮಕ್ಕಳೇ? ನೀರಿನ ಅಭಾವದಿಂದಾಗಿ ಕೈಗಾರಿಕಾ ವಲಯಗಳಲ್ಲಿ ಒಮ್ಮೆ ಬಳಸಿದ ನೀರನ್ನು ಶುದ್ಧೀಕರಿಸಿ ಮತ್ತೆ ಬಳಸುವ ಕ್ರಮ ಜಾರಿಯಲ್ಲಿದೆ. ಅಷ್ಟೇ ಅಲ್ಲ ಮಕ್ಕಳೇ, ನೀರಿನ ಅಭಾವನ ಹೇಗೆ ತಡೆಗಟ್ಬೋದು ಅಂತಂದ್ರೆ, ಈ ಕೈಗಾರಿಕೆ ವಲಯಗಳಲ್ಲಿ ಅವ್ರು ನೀರನ್ನು ಬಳಸ್ತಾರಲ್ಲ, ಬಳಸಾದ್ಮೇಲೆ ಅದು ಅಶುದ್ಧವಾಗಿರುತ್ತಲ್ಲ, ಮತ್ತೆ ಅದನ್ನ ಶುದ್ಧೀಕರಣ ಮಾಡಿಬಿಟ್ಟು ಪುನಃ ಬಳಕೆ ಮಾಡೋದು ಕೈಗಾರಿಕೆಗಳಲ್ಲಿ. ಅದನ್ನೇನು ಕುಡಿಯಕ್ಕೆ ಯೋಗ್ಯವಾಗಿರಲ್ಲ ಅದು, ಆದರೆ ಕೈಗಾರಿಕೆಗಳದನ್ನು ಮತ್ತೆ ಬಳಸ್ಬೋದು. ಆ ರೀತಿ ಆ ನೀರನ್ನು ಮತ್ತೆ ಶುದ್ಧೀಕರಿಸಿ ಪುನಃ ಬಳಕೆ ಮಾಡೋದು. ಅವಾಗೇನಾಗುತ್ತೆ? ನೀರಿನ ಅಭಾವ ನಮಗೆ ಕಡಿಮೆ ಆಗುತ್ತೆ ಅಲ್ವಾ? ಈ ಥರ ಕೂಡ ಕ್ರಮ ಅನೇಕ ಕಡೆ ಜಾರಿಯಲ್ಲಿದೆ. ಒಳ್ಳೇದಲ್ವ ಮಕ್ಕಳು? ಇವೆಲ್ಲ ಮಾಡಿದ್ರೆ ಏನಾಗುತ್ತೆ? ನೀರಿನ ಅಭಾವ ಕಮ್ಮಿ ಆಗುತ್ತೆ ಅಲ್ವಾ? ಮಕ್ಕಳೇ, ಪಾಠ ಚೆನ್ನಾಗಿತ್ತಲ್ವಾ? ಸುಲಭವಾಗಿ ಅರ್ಥ ಆಯ್ತಲ್ವಾ? ಇಷ್ಟ ಆಯ್ತಾ ನಿಮ್ಗೆ? ಸರಿ, ಹಾಗಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ. ಓಕೆ, ಬಾಯ್.